ಈಗಾಗಲೇ ನಾನು ಆಗಲೇ ಹೇಳ್ದಂಗೆ ನಮ್ಮ ಫ್ರಂಟ್ ಸೈಡು ಪಬ್ಲಿಕ್ ರೋಡು ಪ್ರೈವೇಟ್ ರೋಡು ಅದಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಪಬ್ಲಿಕ್ ರೋಡ್ ಆಗಿ ಪ್ರೈವೇಟ್ ರೋಡ್ ಅಂತ ಇದ್ರೂ ಕೂಡ ಪಬ್ಲಿಕ್ ರೋಡ್ ಆಗಿ ಕನ್ವರ್ಟ್ ಮಾಡಲಿಕ್ಕೂ ಕೂಡ ಇದಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ತಾ ಇದೀವಿ. ಅರ್ಜಿ ಸಲ್ಲಿಸಕ್ಕೆ ಇದು ಶುಲ್ಕ ಏನಿಲ್ಲ, ಬರೀ 500% ರಿಜಿಸ್ಟ್ರೇಷನ್, 500 rupees. 500 rupees at 20 gunta and above the 500 is there. 20 gunta children 500 ಮಾಡಬಹುದು. ಇದು ಸದ್ಯಕ್ಕೆ 20 gunta below 0 ಅಂತ ಹೇಳ್ತಾ ಇದ್ದಾರೆ ಸರ್. 20 gunta and above 500 ಹೇಳ್ತಾರೆ ಸರ್. 500 ಎಲ್ಲರಿಗೂ ಮಾಡಬಹುದು. 500 ಮಾಡಬಹುದು. 500 ರೂಪಾಯಿ ಎಲ್ಲರಿಗೂ, ಯಾಕಂದ್ರೆ ಅವ್ನು ದಾಖಲೆ ಇರಲಿ, ಅವ್ನು ದುಡ್ಡು ಕಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಆನ್ಲೈನಲ್ಲೇ ಆ 500 ರೂಪಾಯಿ ಕಟ್ಟಬೇಕಾದ್ರೂ ದಾಖಲೆ ಕಟ್ಟಬೇಕು. ಯಾಕೆಂದ್ರೆ ಸುಮ್ಮನೆ ನಾವು ಬರೀ ಫ್ರೀ ಇದ್ಕೊಂಡು ಅವನು ನಮಗೆ 500 ರೂಪಾಯಿ ಮುಖ್ಯ ಅಲ್ಲ, ಇದಕ್ಕೊಂದು ಪ್ರೊಸೆಸಿಂಗ್ ಫೀಸ್ ಅಂತಾರು ಕೂಡ ಒಂದು ಇಡಬೇಕು ಅಂತ, ಅದಕ್ಕೊಂದು ಅವಕಾಶ. ಇಲ್ಲಾಂದ್ರೆ ಯಾರು ದುಡ್ಡು ಕೇಳೋದು ಮಾಡೋದು ಇವೆಲ್ಲ ಜಾಸ್ತಿ ಮಾಡೋದು ಇವೆಲ್ಲ ಮಾಡ್ತಾರೆ. ಅದಕ್ಕೆ ಒಂದು ದಾಖಲೆಗೆ ಒಂದು 500 ರೂಪಾಯಿ ಅಂತ ನಾವು ಇಡ್ತಾ ಇದ್ದೀವಿ. ಇದಕ್ಕೆ ಫಸ್ಟು ಅವನು ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ಆನ್ಲೈನಲ್ಲಿ ಇದಕ್ಕೆ ಹೋಗಿ ಬೇಕಾದ್ರೆ ಅವನು ಅಲ್ಲಿ 2 ಅಕೌಂಟ್ ಓಪನ್ ಮಾಡಿರ್ತೀವಿ, ಅದಕ್ಕೇನು ಬೇಕೋ ವ್ಯವಸ್ಥೆನ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಆನ್ಲೈನ್ ನಗರದ ನಿಗಮದಿಂದ ಇದನ್ನ ನಾವು ಈಗಾಗಲೇ ಹೇಳಿದ್ವಿ, ಕಾರ್ಪೊರೇಷನ್ಗಳು ಸೈಟನ್ನ ಪರಿಶೀಲನೆ ಮಾಡ್ತೀವಿ. ಅರ್ಹತೆ ಪ್ರಕಾರ ನಾವು ಅನುಮೋದನೆಯನ್ನು ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಅನ್ವಯಿಸುವಂಥ 5% ಏನು ನಾವು ಹೇಳ್ತಾ ಇದ್ದೀವಿ ಗೈಡೆನ್ಸ್ ವ್ಯಾಲ್ಯೂ, ಅದನ್ನು ಪಾವತಿ ಮಾಡಲಿಕ್ಕೂ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಫಸ್ಟ್ 100 ಡೇಸ್ಗೆ ಈ 5% ನಾವು ಇಟ್ಟಿರ್ತೀವಿ. ಅದಾದಮೇಲೆ ರೇಟು ಜಾಸ್ತಿ ಆಗಬೇಕಾಗ್ಬೋದು. ನಾನು ಇಷ್ಟು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ, ರೇಟ್ ಜಾಸ್ತಿ ಆಗ್ಬೋದು. ಈ 100 ದಿನದೊಳಗಡೆ ಎಲ್ಲರೂ ಕೂಡ ನಾಗರಿಕರು ಈ ಅವಕಾಶವನ್ನು ತಾವು ಉಪಯೋಗಿಸ್ಕೊಳ್ಬೇಕು ಅಂಥೇಳಿ ತಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಇದನ್ನು ಘೋಷಣೆ ಮಾಡ್ತಾ ಇದ್ದೀನಿ, ನಾನು ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ವೆರಿಫಿಕೇಶನ್ಗೆ ಅದು ಮಾಡ್ತೀವಿ, ಅವ್ರು ಬರಲಿ ಫಸ್ಟ್, ಅವ್ರಿಗೆಲ್ಲ ಸಪ್ರೇಟ್ ಸ್ಲ್ಯಾಬ್ ಮಾಡ್ತೀವಿ. ಈಗ ಸಪೋಸ್ ಹೇಳ್ತರ ಇದೆ, ಬಿ ಖಾತಾ ಬಂದಿದ್ದು ಯಾತಕ್ಕೆ ಅಂದರೆ ರೆವೆನ್ಯೂ ಲ್ಯಾಂಡ್ ಇತ್ತು, ಅದಕ್ಕೆ ಅಲಿನೇಷನ್ ದುಡ್ಡು ಕಟ್ಟಿಲ್ಲ ಸರ್ಕಾರಕ್ಕೆ. ಸೊ ಫಸ್ಟ್ ಅಲಿನೇಷನ್ ಚಾರ್ಜಸ್ ಏನಿದೆ ಅಂದರೆ ಕನ್ವರ್ಷನ್ಗೆ ಏನು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಕಟ್ಟಬೇಕು, ನಾವು ಕಲೆಕ್ಟ್ ಮಾಡಿಕೊಂಡು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಕಟ್ಬೋದು. ಸಪೋಸ್ ಅವರು ಹಿಂದೆ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಕಟ್ಟಿದ್ರು, ಕನ್ವರ್ಟ್ ಮಾಡ್ಕೊಂಡು ಬಂದರು, ಆಮೇಲೆ ಡೆವಲಪ್ಮೆಂಟ್ ಫೀಸ್ ತೊಗೊಂಡಿರಲಿಲ್ಲ, ಅಂದರೆ ಇವರು ಡೆವಲಪ್ಮೆಂಟ್ ಪ್ಲಾನ್ ಮಾಡಿಸಿಲ್ಲ, ಹಾಗೆ ಮಾಡಿದ್ದಾರೆ ಅಂದರೆ ಡೆವಲಪ್ಮೆಂಟ್ ಫೀಸ್ ತೊಗೊಂಡು ಅಲ್ಲಿ ಲೋಕಲ್ ಪ್ಲಾನಿಂಗ್ ಅಥಾರಿಟಿಗೆ ಹೋಗೋದು. ಸಿನ್ಸ್ 2.5 ಎಕರೆಕ್ಕಿಂತ ಹಿಂದೆ ಕಡಿಮೆ ಇರ್ತಕ್ಕಂಥ ಎಲ್ಲ ಸಿಟಿ ಕಾರ್ಪೊರೇಷನ್ನೇ ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಇರೋದ್ರಿಂದ ಸಿಟಿ ಕಾರ್ಪೊರೇಷನ್ ಬರುತ್ತೆ. 2.5 ಎಕರೆಕ್ಕಿಂತ ಜಾಸ್ತಿ ಲ್ಯಾಂಡ್ ಮೇಲೆ ಇದ್ದರೆ ಅದು ಎಲ್ಲ LPA GBAಗೆ ಬರುತ್ತೆ. ಸೊ ಅಷ್ಟು ಅಮೌಂಟ್ ಮಾಡಿದ ಮೇಲೆ ಈ ರೆಲಿಂಕ್ವಿಶ್ಮೆಂಟ್ ಆಫ್ ಲ್ಯಾಂಡ್ ಜಾಗದಲ್ಲಿ 5% ಜಾಗ ತಗೊಳ್ತಾ ಇದೆ. ಹಿಂದಿನವ್ರಿಗೆ ಕಟ್ಟಬೇಕಾಗಿತ್ತು, ಈ 2 ಚಾರ್ಜಸ್ ಅವರಿಗೆ ಕಟ್ಟಬೇಕಾಗಿತ್ತು, ಸರ್ಕಾರ ಕಟ್ಟಿಲ್ಲ ಇದುವರೆಗೂ. 2 ಚಾರ್ಜಸ್ ಕಟ್ಟಿ 5% ಆಲ್ಮೋಸ್ಟ್ ರೆಗ್ಯುಲರೈಸೇಷನ್ ಮಾಡಲಿಕ್ಕೆ ಈ ತಗೊಳ್ತಾ ಇದ್ವಿ. ಹೇಳ್ತೀನಿ ಸಪೋಸ್ ಇದು ಕಂದಾಯ ಇಲಾಖೆಗೆ ರೆವೆನ್ಯೂ ಸೈಟ್ ಹಾಗೆ ಇಟ್ಕೊಂಡಿದ್ದಾರೆ, ಕಂದಾಯ ಇಲಾಖೆಗೆ ದುಡ್ಡೇ ಕಟ್ಟಿರಲಿಲ್ಲ ಅಂದರೆ ಅದು ಕಂದಾಯ ಇಲಾಖೆಗೆ ದುಡ್ಡು ಕಟ್ಟಬೇಕಾಗಿರುತ್ತೆ, ಅದು ಇಸ್ಕೊಂಡು ಕೊಡುವುದು. ಎಷ್ಟು ಆಗಿದೆ ಏರಿಯಾಗೆ ಅಲಿನೇಷನ್ ಚಾರ್ಜಸ್ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದೆ ಆ ಪ್ರಕಾರ ಹೋಗ್ತದೆ. ಡೆವಲಪ್ಮೆಂಟ್ ಫೀಸ್ ಏನಿದೆ, ಸಪೋಸ್ ಮಾಡ್ಕೊಂಡು ಬಂದಿದ್ರು, ಕನ್ವರ್ಟೆಡ್ ಆಗಿ ಇಟ್ಕೊಂಡಿದ್ರು, ಆದರೆ ಡೆವಲಪ್ಮೆಂಟ್ ಪ್ಲಾನ್ಗಾಗಿ BD ಹತ್ರನೂ ಹೋಗಿರಲಿಲ್ಲ, BBMP ಹತ್ರನೂ ಹೋಗಿರಲಿಲ್ಲ ಅಂದರೆ ಆ ಅಮೌಂಟ್ ಕಟ್ಟಬೇಕಾಗಿರುತ್ತೆ. ಅದನ್ನು ಬಿಟ್ಟು ಇದು ಈಗ ಪ್ಲಾನಿಂಗ್ ಅಥಾರಿಟಿ ಗ್ರೇಟರ್ ಬೆಂಗಳೂರು ಪದವಿ BDA ನಿರ್ವಹಿಸಬೇಕಾದಂತ ಎಲ್ಲ ಕೆಲಸ ಕೂಡ ಈ GBA ನಿರ್ವಹಿಸ್ತದೆ. ಡಬಲ್ ಹೋಗಂಗಿಲ್ಲ. ಈಗ ಒನ್ ಸ್ಟಾಪ್ ಸೊಲ್ಯೂಷನ್, ಅಲ್ಲಿಗೂ ಹೋಗೋದು ಇಲ್ಲಿಗೆ ಹೋಗೋದು ವ್ಯವಸ್ಥೆ ಇಲ್ಲ. ಈಗ ಇಸ್ಕೊಂಡು ಎಲ್ಲ ಕೊಡೋದು, ಇಲ್ಲೇ ಮಾಡೋದು, ಇಲ್ಲೇ ಕಟ್ಟೋದು, ನಾವೇ ರೆವಿನ್ಯೂಗೆ ದುಡ್ಡು ಕಲೆಕ್ಟ್ ಮಾಡೋದು, ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೋದು. ಒಂದಲ್ಲ 10 ಕೇಳಪ್ಪ. ಖಾಲಿ ಸೈಟ್ಗಳು ಮಾತ್ರ ಅಪ್ಲೈ ಆಗುತ್ತೋ? ಈಗ ಬಿ ಖಾತಾದಲ್ಲಿ ಸೈಟ್ ಕಟ್ಟಡ ಕಟ್ಬಿಟ್ಟಿರ್ತಾರೆ. ನಾವು ಫಸ್ಟ್ ಈಗ ಭೂಮಿಗೆ ಖಾಲಿ ಸೈಟ್ ಇರಲಿ, ಕಟ್ಟಡ ಇರಲಿ,
ಫಸ್ಟ್ ಭೂಮಿ, ಯಾವ ಭೂಮಿ ಮೇಲೆ ಆ ಕಟ್ಟಡ ಇದೆ ಅನ್ನೋದು, ಅವನ ಭೂಮಿನ ಯಾರ ಭೂಮಿನ ಫಸ್ಟ್ ತೀರ್ಮಾನ ಮಾಡಬೇಕು. ಫಸ್ಟ್ ಆ ಭೂಮಿಗೆ ಒಂದು ಶಕ್ತಿ ಕೊಡಬೇಕು, ದಾಖಲೆ ಕೊಡಬೇಕು. ಆಮೇಲೆ ವಿತ್ ಇನ್ ದಿ ಲಾ ಬರ್ದಿದ್ಯಾ, ವಿತ್ ಇನ್ ದಿ ಲಾ ಬರ್ಲಿಲ್ವಾ ಭೂಮಿ ಮೇಲೆ ಬಿಲ್ಡಿಂಗ್ ಅನ್ನೋದು ಆಮೇಲೆ ತೀರ್ಮಾನ ಮಾಡಿ. ಆಮೇಲೆ ಅದಕ್ಕೆ ಟ್ಯಾಕ್ಸು ಗೀಕ್ಸು ಎಲ್ಲ ಎಷ್ಟು ಕಟ್ಟಬೇಕು, ಏನು ಎತ್ತ ಅಂತೇಳಿ ಬೆಂಗಳೂರು ನಗರಕ್ಕೆ ಕಾರ್ಪೊರೇಷನ್ ಅಲ್ಲಿ ಏನು ವ್ಯವಸ್ಥೆ ಇದೆ, ಕಾನೂನಲ್ಲಿ ಏನು ಚೌಕಟ್ಟಿದೆ, ಆ ಚೌಕಟ್ಟು ಅದಕ್ಕೆ ಆಮೇಲೆ ಅದಕ್ಕೆ ಪ್ರಯೋಗ ಮಾಡ್ತಾರೆ.